ಏನೂ ಹರಿಯದ ಮುಗ್ಧ ಮನಗಳಿಗೆ ಜೀವನವನ್ನು ಮನದಟ್ಟು ಮಾಡುವ ನಿರ್ಮಾಪಕಿಯಾಗಿಯೂ ಅಜ್ಞಾನದ ಸುಳಿಯಿಂದ ಜ್ಞಾನದೆಡೆಗೆ ಸಾಗಿಸುವ ನಾವಿಕೆಯಾಗಿಯೂ ಭೇದ ಭಾವ ತೊರೆದು ಶಾಂತಿಯ ಬಾಂಧವ್ಯ ಬೆಸೆಯುವ ಪೋಷಕಿಯಾಗಿಯೂ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗುವ ರಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ಪ್ರಾಂಶುಪಾಲರಾದ ಶ್ರೀಮತಿ ಆಶಾ ಎಚ್.ಎಸ್. ರವರು ಆಹಾರ ಮೇಳ ಮತ್ತು ಮಕ್ಕಳ ಸಂತೆ ಯಶಸ್ವಿಯಾಗಿ ಮೂಡಿಬಂದ ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಕ್ಷಣ. Namaskaram and warm greetings to everyone. Our school successfully organized Makkala Sante, a joyful and meaningful learning experience for our children. The children actively participated by selling fruits, coconuts, salads, juices, pani puri, samosas and neatly packed homemade food items. Through this event, our children learned valuable life skills such as teamwork, communication, planning, confidence and basic money management. It was truly a pleasure to see their enthusiasm, creativity and happiness throughout the program. This wonderful event was made possible with the strong support of our management, all department heads and dedicated efforts of our teachers. I sincerely appreciate their guidance and cooperation. I would like to express my heartfelt thanks to our parents for their overwhelming support. Your encouragement plays a very important role in shaping your child's lifestyle and overall development. With your continued support, our children will grow into confident individuals who can contribute positively to society and succeed in life. Thank you once again to everyone who supported us and made Makkala Sante a grand success. Thank you and signing off. This is Srimati Asha, Principal of Sri Chandrasekhara Bharati International School, Arsikere. ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯರಂತೆಯೇ ನಮ್ಮೊಂದಿಗೆ ಬೆರೆತು ಸರಿ ತಪ್ಪುಗಳನ್ನು ತಿದ್ದಿ ಹೇಳಿ ಜೀವನವನ್ನು ರೂಪಿಸುತ್ತಾ ವಿದ್ಯಾರ್ಥಿಗಳ ಕನಸುಗಳನ್ನು ಗುರುತಿಸಿ ಅವುಗಳನ್ನು ವಾಸ್ತವಕ್ಕೆ ತಿರುಗಿಸುವ ಮಾರ್ಗ ತೋರಿಸುತ್ತಿರುವ ನಮ್ಮ ಶಾಲೆಯ ವಿಶೇಷ ಅಧಿಕಾರಿಗಳಾಗಿ ಹಾಗೂ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ರೇಖಾ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಸಂತೆಯ ಸಂಪೂರ್ಣ ಚಿತ್ರಣದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕ್ಷಣ. ಒಂದು ಬೀಜ ಉತ್ತಮ ಮರವಾಗಿ ಬೆಳೆದು ಉತ್ತಮ ಫಲವನ್ನು ನೀಡಲಿ ಎಂದು ನಾವು ಬಯಸುವುದಾದರೆ ಮೊದಲು ಭೂಮಿಯು ಫಲವತ್ತಾಗಿರಬೇಕು. ನಂತರ ಅದನ್ನು ಹದ ಮಾಡಿ ಉತ್ತಮ ಬೀಜವನ್ನು ಬಿತ್ತನೆ ಮಾಡಿ ಸಮಯಕ್ಕೆ ಸರಿಯಾಗಿ ಬೀಜೋಪಚಾರವನ್ನು ಮಾಡಬೇಕು. ಹಾಗೇ ಸದೃಢ ಸಮರ್ಥ ದೇಶ ನಿರ್ಮಾಣಕ್ಕೆ ಉತ್ತಮ ಶಿಕ್ಷಣದ ಗುರಿಯನ್ನು ನಾವು ಹೊಂದಬೇಕು. ಉತ್ತಮ ಶಿಕ್ಷಣದ ಅಡಿಪಾಯ ಸಂಸ್ಕಾರಯುತ ಮೌಲ್ಯಾಧಾರಿತ ಶಿಕ್ಷಣ ಆಗಿರಬೇಕು. ಮಕ್ಕಳನ್ನು ಆಟ ಪಾಠಗಳಿಗಷ್ಟೇ ಸೀಮಿತವಾಗಿಡದೆ ಅವರಲ್ಲಿರುವ ಸೃಜನಾಶೀಲತೆಯನ್ನು ಹೊರಹಾಕಲು ಮಕ್ಕಳ ಸಂತೆ ಎಂಬ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಸಂತೆ ಎಂದರೆ ಎಷ್ಟೋ ಮಕ್ಕಳಿಗೆ ತಿಳಿದೇ ಇಲ್ಲ. ಸಂತೆ ವ್ಯವಹಾರದ ಸೂಕ್ಷ್ಮಗಳು ಮತ್ತು ಮಹತ್ವ, ಲೆಕ್ಕಾಚಾರ, ಲಾಭ, ನಷ್ಟ, ತೂಕ ಹೀಗೆ ಹಲವಾರು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುವ ಕಾರ್ಯಕ್ರಮ ಇದಾಗಿದೆ. ಹಿಂದೆ ಸಂತೆಗಳು ಗ್ರಾಮೀಣ ಪ್ರದೇಶದ ಜನರ ಜೀವನದ ಭಾಗವಾಗಿದ್ದವು. ಈ ಎಲ್ಲ ರೀತಿಯ ವಸ್ತುಗಳು ಕೊಳ್ಳುವುದು, ಮಾರುವುದು ಸಂತೆಯ ವಿಶೇಷ. ವಾರಕ್ಕೊಂದು ಸಂತೆ ಬಂತೆಂದರೆ ಅಲ್ಲಿ ಹೋಗಿ ಬರುವುದೇ ಒಂದು ಸುಂದರ ಅನುಭವ. ಮಕ್ಕಳಲ್ಲಿ ವ್ಯವಹಾರ ಕುಶಲತೆ, ಸಂವಹನ ಕಲೆ, ಸಾಮಾಜಿಕ ಬದುಕಿನೊಂದಿಗೆ ಒಡನಾಟದ ಕೌಶಲ್ಯವನ್ನು ಕಲಿಸುವುದರೊಂದಿಗೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆ ಮತ್ತು ಆಹಾರ ಮೇಳಗಳನ್ನು ನಡೆಸುವುದು ಅತ್ಯಗತ್ಯ. ಮಕ್ಕಳನ್ನು ಪಠ್ಯಕ್ಕೆ ಸೀಮಿತವಾಗಿಡದೆ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶಿಕ್ಷಣಕ್ಕೆ ಪ್ರಗತಿಗೆ ಪೂರಕ. ಹಿಂದಿನ ಕಾಲದಲ್ಲಿ ಮಕ್ಕಳು ಮನೆಯಂಗಳದಲ್ಲಿ ಅಥವಾ ಆಟದ ಮೈದಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಮತ್ತು ಮನೆಯ ದೈನಂದಿನ ಚಟುವಟಿಕೆಗಳಲ್ಲಿ ಮನೆಯವರಿಗೆ
ನೆರವಾಗುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದು, ಆ ಕಾರಣದಿಂದ ಅವರಲ್ಲಿ ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ದೂರ ಆಗುತ್ತಿದೆ. ಮಕ್ಕಳು ನೆರೆಹೊರೆಯವರನ್ನೂ ಸಹ ಅಪರಿಚಿತರಂತೆ ನೋಡುತ್ತಿದ್ದು, ಅವರೊಂದಿಗೆ ಸರಿಯಾಗಿ ಮಾತನಾಡುವುದೂ ಇಲ್ಲ. ಈ ಎಲ್ಲ ಕಾರಣಗಳಿಂದ ನಾವು ಮಕ್ಕಳ ಸಂತೆ ಮತ್ತು ಆಹಾರ ಮೇಳವನ್ನು ಆಯೋಜಿಸಿದ್ದೆವು. ವಿಜ್ಞಾನ ನಮ್ಮ ಮನೆಯ ಅಡುಗೆ ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ನಾವು ತಿನ್ನುವ ಆಹಾರ ವಸ್ತುಗಳ ಹೆಸರು, ಪೌಷ್ಟಿಕಾಂಶ, ಸ್ವಚ್ಛತೆ, ಬ್ಯಾಲೆನ್ಸ್ ಫುಡ್ ಇತ್ಯಾದಿ ವಿಚಾರಗಳನ್ನು ನಾವು ಮಕ್ಕಳಿಗೆ ಮನೆಯಿಂದಲೇ ತಿಳಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಮ್ಮ ಶಾಲೆಯ ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ಹಣ್ಣು, ತರಕಾರಿ, ಸೊಪ್ಪು, ತಿಂಡಿ, ಜ್ಯೂಸ್, ಪಾನಿಪುರಿ, ಸ್ಯಾಲಡ್ಸ್ ಇನ್ನಿತರ ದಿನನಿತ್ಯದ ವಸ್ತುಗಳನ್ನು ಮಾರಾಟ ಮಾಡಿ ತಮ್ಮ ವ್ಯಾಪಾರ ಕೌಶಲ್ಯವನ್ನು ಪ್ರದರ್ಶಿಸಿ ಸಡಗರಪಟ್ಟರು. ಬಾಲ್ಯದಿಂದಲೇ ಓದಿನ ಜೊತೆಗೆ ಜೀವನಕ್ಕೆ ಅಗತ್ಯ ನೆರವಾಗುವ ಇನ್ನಿತರ ಜ್ಞಾನವನ್ನು ಒದಗಿಸಿಕೊಟ್ಟು ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಅಥವಾ ಬೆಳವಣಿಗೆಗೆ ನಾವು ಕಾರಣವಾಗಬೇಕು. ಮಕ್ಕಳ ಅಭಿರುಚಿಯನ್ನು ಗಮನಿಸಿ ಅದಕ್ಕೆ ಪೂರಕವಾದ ವಾತಾವರಣ ಹಾಗೂ ಪ್ರೋತ್ಸಾಹವನ್ನು ನೀಡಿ ಮಕ್ಕಳಲ್ಲಿ ವ್ಯಾವಹಾರಿಕ ಪ್ರಜ್ಞೆ ಬೆಳೆಸಿ ಪರಸ್ಪರ ಬೆರೆಯುವ, ಸಂಭ್ರಮಿಸುವ ಜೊತೆಗೆ ಕ್ರಿಯಾಶೀಲತೆಯನ್ನು ಬೆಳೆಸುವ ಜವಾಬ್ದಾರಿ ಸಮಾಜ, ಪೋಷಕರು ಹಾಗೂ ಶಿಕ್ಷಕರದ್ದಾಗಿದೆ. ಮಕ್ಕಳು ಇದನ್ನು ಉತ್ತಮ ವೇದಿಕೆಯನ್ನಾಗಿಸಿಕೊಂಡು ಶೈಕ್ಷಣಿಕವಾಗಿ ವಿಷಯಗಳನ್ನು ಅರ್ಥೈಸಿಕೊಂಡು ಮನಸ್ಸಿಟ್ಟು ತಮ್ಮ ಗುರಿ ಸಾಧಿಸಲು ಗಮನ ನೀಡಬೇಕು. ಶಿಕ್ಷಕರು, ಪೋಷಕರು ನೀಡುವ ಮಾರ್ಗದರ್ಶನವನ್ನು ಅನುಸರಿಸಿ ಆದರ್ಶ ಗುಣಗಳನ್ನು ರೂಢಿಸಿಕೊಳ್ಳಬೇಕು.